ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಟೆಂಪಲ್ಗೆ ಹೊರಟೆ. ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡಿ ಇಲ್ಲೇ ನಮ್ಮ ಬೆಂಗಳೂರಿನ ಮೈಸೂರು ರೋಡ್ ಹತ್ರ ಇರುವ ಪಂಚಮುಖಿ ಗಣೇಶ ಟೆಂಪಲ್ ಅಂತೇಳಿ ತುಂಬಾ ಚೆನ್ನಾಗಿದೆ. ತುಂಬ ಹಳೇದು ಅಂತ ಅಂದ್ಕೊಳ್ತೀನಿ ಅದು ಟೆಂಪಲ್. ನಾನೊಂದು 2-3 ಸಲ ಹೋಗಿದ್ದೀನಿ. 2-3 ಸಲ ಅಲ್ಲ, ಲೆಕ್ಕ ಇಲ್ಲದಷ್ಟು ಹೋಗಿದ್ದೀನಿ. ಬಟ್ ನನಗೀಗ ನೆನಪಿರೋದು ಅಷ್ಟೇ. ಸೊ ತುಂಬ ಚೆನ್ನಾಗಿದೆ. ಒಂದು ಎನರ್ಜಿ ಫೀಲ್ ಕೊಡುತ್ತೆ ಆ ಟೆಂಪಲ್ಗೆ ಹೋದರೆ. ಸೊ ಹೆಂಗೋ ಈಗ ಇದ್ದೀವಲ್ಲ, ಸೊ ಹಾಗಾಗಿ ಇಲ್ಲೇ ಟೆಂಪಲ್ಗೆ ಹೋಗಿ ಬರೋಣ ಅಂತ. ಸೊ ಆ ಟೆಂಪಲ್ದು ಏನಿದೆ ಎಲ್ಲ ಕ್ಲಿಪ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಪಂಚಮುಖಿ ಗಣೇಶ ಟೆಂಪಲ್ ಅಂತೇಳಿ. ಸೊ ಮೈಸೂರು ರೋಡ್ ಅಂತ ಹೇಳಿ ಅಲ್ಲಿ ಇದೆ. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಈಗ ಆ ಟೆಂಪಲ್ದು ಎಲ್ಲ ಬ್ಯಾಕ್ಗ್ರೌಂಡ್ ಏನಿದೆ, ಸೊ ಎಲ್ಲ ಕ್ಲಿಪ್ಸ್ನ ನಾನು ಆದಷ್ಟು ನಿಮಗೆ ತೆಗೆದು ತೋರಿಸ್ತೀನಿ, ಓಕೆನಾ? ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ದಯವಿಟ್ಟು ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಮಾಡೋದ್ರಿಂದ ನಿಮಗೆ ನಾನು ಏನೇನು ಹೊಸ ವೀಡಿಯೋಗಳನ್ನ ಏನು ಮಾಡ್ತೀನಿ, ಸೊ ಅದೆಲ್ಲ ನಿಮಗೆ ಆದಷ್ಟು ಬೇಗ ಸಿಗುತ್ತೆ ಅಂತ ಹೇಳ್ತಾ. ಸೊ ಬನ್ನಿ ಇವಾಗ ಟೆಂಪಲ್ಗೆ ಹೋಗೋಣ, ಓಕೆನಾ? ಸೊ ಬನ್ನಿ. ಗಣಪತಿ ಟೆಂಪಲ್ ಅಂತ ಹೇಳ್ದಲ್ಲ, ಇದೇ ಆ ಗಣಪತಿ ಟೆಂಪಲ್. ನೋಡಿ ಯಾವ ಥರ ಇದೆ ಅಂತೇಳಿ. ಸೊ ಇದು ಬಂದು ಎಂಟ್ರೆನ್ಸ್, ಅಂದರೆ ಮೇಯ್ನ್ ರೋಡಿಂದ. ಸೊ ನೋಡಿ, ಇದು ಮೇಯ್ನ್ ರೋಡ್ ಗೇಟ್ ಇದು. ಸೊ ಇಲ್ಲಿಂದ ಹಿಂಗೆ ಬರಬೇಕು. ಮೈಸೂರು ರೋಡ್ ಅಂತ ಮೈಸೂರು ರೋಡ್ ಈ ಥರ ಎಲ್ಲ ಹೇಳ್ತಾರೆ. ಬೆಂಗಳೂರಿಂದ ಮೈಸೂರು ರೋಡ್ ಅಂತ. ಮೈಸೂರು ರೋಡಲ್ಲಿ ಇದು ಪಂಚಮುಖಿ ಗಣೇಶ ಟೆಂಪಲ್ ಇರೋದು. ಪಂಚಮುಖಗಳನ್ನ ಹೊಂದಿರುವಂಥ ಈ ಗಣಪತಿ. ಸೊ ಅದ್ರ ಒಳಗಡೆನೂ ಅಷ್ಟೇ ಪಂಚಮುಖಗಳಿಂದ ಸೇರಿರುವಂಥ ಒಂದು ಗಣೇಶ ದೇವರು, ಗಾಡ್ ಅಲ್ಲಿ ಅದರೊಳಗಡೆ ಇರೋದು. ತುಂಬ ಪವರ್ಫುಲ್ಲು. ಏಕೆ ಅಂತ ಹೇಳಿದ್ರೆ ಅದ್ರ ಒಳಗಡೆ ಹೋಗಿ ಒಂದು ಸ್ವಲ್ಪ ನೀವೇನೇ ಅಂದ್ಕೊಂಡಿದ್ದೀರಾ ಅದನ್ನ ಒಂದು ಸ್ವಲ್ಪ ಪ್ರೇಯರ್ ಮಾಡಿ ಅಲ್ಲೇ ಕೂತ್ಕೊಂಡು ಒಂದು 10 ನಿಮಿಷ 20 ನಿಮಿಷ ಈ ಥರ ಪ್ರೇಯರ್ ಮಾಡಿ ಬಂದಾದಮೇಲೆ ಒಂದು 2 ಡೇಸ್ ಆದಮೇಲೆ ನೀವು ಅಂದ್ಕೊಂಡಿದ್ದಾಗುತ್ತೆ. ಸೊ ನನಗೆ ಸ್ಪೆಷಲಾಗಿ ಆಗಿದೆ. ಸೊ ಹಾಗಾಗಿ ನಾನು ನೆನಪು ಬಂದಾಗೆಲ್ಲ ಈ ಟೆಂಪಲ್ಗೆ ಹೋಗ್ತೀನಿ. ಇದು ಬಂದು ಹೊರಗಡೆ ಟೆಂಪಲ್ದು ಬ್ಯಾಕ್ಗ್ರೌಂಡ್. ಇದು ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಚೆನ್ನಾಗಿದೆ. ಸೊ ನಾವು ಬಂದಾಗ ತುಂಬ ಕ್ರೌಡ್ ಕಮ್ಮಿ ಇದೆ, ಅಂದರೆ ಜನಗಳು ಇರುತ್ತೆ. ಆಲ್ಮೋಸ್ಟ್ ಜನಗಳು ಬಂದು ಹೋಗ್ತಾನೇ ಇರ್ತಾರೆ ಈ ಟೆಂಪಲ್ಗೆ. ಸೊ ಇದು ಬಂದು ಟೆಂಪಲ್ ಒಳಗಡೆ ಕ್ಯಾಮರಾ ಅಲೋಡ್ ಇಲ್ಲ. ಸೊ ಆದರೂ ನಾನು ನಿಮಗೋಸ್ಕರ ಕ್ಯಾಮರಾ ಯಾರೂ ಇರಲಿಲ್ಲ, ಹಾಗಾಗಿ ಕ್ಯಾಮರಾದಿಂದ ನಾನು ಫೋಟೋಸ್ನ ಈ ಥರ ವೀಡಿಯೋನ ಮಾಡಿದ್ದೀನಿ ನಾನು ನಿಮಗೋಸ್ಕರ. ಸೊ ವಿಡಿಯೋ ಯಾವ ಥರ ಇದೆ ಅಂತ ನೋಡಿ, ತುಂಬ ಚೆನ್ನಾಗಿದೆ. ಮೇಲೆ ಏನು ನೋಡಿ, ಪಂಚಮುಖ ಅಂದರೆ 5 ಮುಖಗಳನ್ನ ಹೊಂದಿರುವಂಥ ಈ ಗಣಪತಿ ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ಬಂದರೆ ಪೂಜೆ ಆಗುತ್ತೆ ಮತ್ತು ಪ್ರಸಾದಗಳು ಸಿಗುತ್ತೆ. ಸೊ ಆ ಥರ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಗೂಗಲ್ಗೆ ಹೋಗಿ ನೀವು ಪಂಚಮುಖಿ ಗಣೇಶ ಟೆಂಪಲ್ ಮೈಸೂರು ರೋಡ್ ಬೆಂಗಳೂರು ಅಂತ ಈ ಥರ ಹೊಡೆದ್ರೇ ನಿಮಗೆ ಸಿಕ್ಬಿಡುತ್ತೆ ಗೂಗಲಲ್ಲಿ, ಓಕೆನಾ? ಮತ್ತು ಮ್ಯಾಪ್ ಹಾಕ್ಕೊಂಡು ನೀವು ಬರ್ಬೋದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಎಲ್ಲಾದರೂ ಬರಬೇಕು ಅಂತ ಹೇಳಿದ್ರೆ ನೀವು ಗೂಗಲಲ್ಲಿ ಹೋಗಿ ಈ ಥರ ಹೊಡ್ಕೊಂಡು ಪಂಚಮುಖಿ ಗಣೇಶ ಟೆಂಪಲ್ ಬೆಂಗಳೂರು ಮೈಸೂರು ರೋಡ್ ಈ ಥರ ಹೊಡೆದ್ರೆ ಬಂದುಬಿಡುತ್ತೆ. ಸೊ ಬಂದು ಒಂದ್ಸಲ ವಿಸಿಟ್ ಹಾಕೊಂಡು ಹೋಗಿ, ಓಕೆನಾ? ತುಂಬಾ ಚೆನ್ನಾಗಿದೆ. ನಾನಿದಿಷ್ಟು ಕ್ಯಾಚಪ್ ಮಾಡೋ ಅಷ್ಟರಲ್ಲಿ ಮಳೆ ಬಂತು ಗೈಸ್. ಇವಾಗ ಮಳೆ ನಿಂತಾದ್ಮೇಲೆ ನಾನಿವಾಗ ಮನೆಗೆ ಹೊರಟೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.